ಕಾರಣ ಇಷ್ಟೇ, ಚುನಾವಣೆ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಸಹ ಮಾಧ್ಯಮದ ಮೂಲಕ ತಮ್ಮ ಮೂಲಕ ಜನಸಾಮಾನ್ಯರಿಗೆ ಪಕ್ಷದ ಅನಿಸಿಕೆಗಳನ್ನ ಕಾರ್ಯಕ್ರಮಗಳನ್ನ ಹೇಳ್ತಕ್ಕಂಥದ್ದು ಒಂದು ಸಂಪ್ರದಾಯ. ಎರಡು ವಿಚಾರಗಳನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಬೀಳ್ತೇನೆ. ಇವತ್ತು ಎಲ್ಲ ಪತ್ರಿಕೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಕೊಟ್ಟಿರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ಸು ಮತ್ತೆ ನಿನ್ನೆ ನರೇಂದ್ರ ಮೋದಿ ಅವರು ರಾಜಸ್ಥಾನಲ್ಲಿ ಮಾಡಿರ್ತಕ್ಕಂಥ ಭಾಷಣ, ಈ ಎರಡು ವಿಚಾರವನ್ನ ಗಂಭೀರವಾಗಿ ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥವ್ರು ನೋಡ್ಬೇಕಾಗತ್ತೆ. ನರೇಂದ್ರ ಮೋದಿ ಅವರು ಯಾವುದೋ ಪಂಚಾಯತಿ ಮೆಂಬರ್ ಅಲ್ಲ, PM ಅಂತ ಹೇಳಿದ್ರೆ ಪಂಚಾಯತಿ ಮೆಂಬರ್ ಅಲ್ಲ, ದೇಶದ ಪ್ರಧಾನಮಂತ್ರಿ ಆದ್ರೆ ಸಂವಿಧಾನದಲ್ಲಿ ಮೂಲಭೂತ ಜವಾಬ್ದಾರಿ ಏನು ಅಂದ್ರೆ ಎಲ್ಲ ನಾಗರಿಕರ ಆಸ್ತಿ ಪಾಸ್ತಿ ಜೀವವನ್ನ ಕಾಪಾಡ್ತಕ್ಕಂಥದ್ದು ಮೂಲಭೂತ ಜವಾಬ್ದಾರಿ. ಈ ಜವಾಬ್ದಾರಿಯನ್ನು ಮರ್ತಿರೋ ರೀತಿಯಲ್ಲಿ ಕಾಣ್ತಾ ಇದೆ. ನಿನ್ನೆ ಹೇಳಿರ್ತಕ್ಕಂಥ ಹೇಳಿಕೆ ನೋಡಿದಾಗ ಯಾವುದೋ ಒಂದು ಸಮುದಾಯವನ್ನ ಗುರಿ ಮಾಡಿ ಹೇಳಿರ್ತಕ್ಕಂಥದ್ದು ಬಹಳಷ್ಟು ದೊಡ್ಡ ನಾವು ಆಕ್ಷೇಪ ಮಾಡ್ತೇವೆ. ಏನಾದರೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಚುನಾವಣಾ ಕಮಿಷನ್ ಏನಿದೆ ಭಾರತ ದೇಶದಲ್ಲಿ, ನಿಷ್ಪಕ್ಷಪಾತವಾಗಿ ನಾವೇನಾದ್ರು ಚುನಾವಣೆ ಮಾಡ್ತೀವಿ ಅನ್ನೋದಿದ್ರೆ ಅವರು ತತ್ಕ್ಷಣವೇ ಸ್ವಯಂ ಪ್ರೇರಿತ ಕೇಸನ್ನ ದಾಖಲು ಮಾಡಿ ನರೇಂದ್ರ ಮೋದಿ ಅವರ ಮೇಲೆ ಕ್ರಮ ಜರುಗಿಸಬೇಕಾಗುತ್ತೆ. ಎರಡನೇದು, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.